ಒಬ್ಬರಿಗೊಬ್ಬರು ಪೂರಕವಾಗಿ ಕೆಲಸ ಮಾಡಿದಾಗ ಒಂದು ಅಭಿವೃದ್ಧಿ ಆಗ್ತದೆ. ನೀವು ನಿಮ್ಮ ಕೆಲಸದಲ್ಲಿ ಚಾಕಚಕ್ಯತೆಯಿಂದ ಶ್ರೇಷ್ಠತೆಯನ್ನು ತಗೊಂಡು ಬಂದು ಕೆಲಸ ಮಾಡಿದರೆ ಏನಾಗ್ತದೆ ಅಂದರೆ ಒಂದು ರಾಜ್ಯ ಮಾದರಿಯ ಅಭಿವೃದ್ಧಿ ಹೊಂದಿದ ರಾಜ್ಯ ಆಗ್ತದೆ. ಈ ನಮ್ಮ ರಾಜ್ಯ ಅಭಿವೃದ್ಧಿ ಹೊಂದಿದ ರಾಜ್ಯ ಆಗಬೇಕು, ಮಾದರಿ ರಾಜ್ಯ ಆಗಬೇಕು ಆಡಳಿತಾತ್ಮಕ ದೃಷ್ಟಿಯಿಂದ ಅಂತಂದರೆ ಅದಕ್ಕೆ ನಿಮ್ಮ ಕೊಡುಗೆ ಏನಿದೆಯಲ್ಲ 150-60ರಿಂದ ಹೆಚ್ಚಿಗೆ ಇದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಸೊ ಈ ದಿಶೆಯಲ್ಲಿ ನಾವು ಎಲ್ಲೆಲ್ಲಿ ರೇಡ್ ಮಾಡಿದ್ದೀವಿ, ಕೆಲವು ಕಡೆ ಕರಪ್ಷನ್ ಇತ್ತು, ಇಲ್ಲೀಗಲ್ ಗ್ರ್ಯಾಟಿಫಿಕೇಶನ್ ಇತ್ತು. ಅಂದರೆ ಇಂಡಿವಿಜುವಲ್ ಆಗಿ ಕೇಸ್ ಹಾಕ್ತೀವಿ, ಇಂಡಿವಿಜುವಲ್ ಆಗಿ ಕೆಲಸ ನಡೀತದೆ, ಅದು ಇಟ್ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಕೆಲವು ಸಾಮೂಹಿಕ ಸಮಸ್ಯೆಗಳಿರ್ತಾವೆ, ಈಗ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರ್ತದೆ. ನಾನು ಎಲ್ಲ ಆಫೀಸ್ಗಳಲ್ಲಿ ನೋಡಿದ್ದೀನಿ, ಒಂದು ಮೂವ್ಮೆಂಟ್ ರಿಜಿಸ್ಟರ್ ಅಂತ ಇಟ್ಟಿರೋದಿಲ್ಲ. ಮೂವ್ಮೆಂಟ್ ರಿಜಿಸ್ಟರ್ ಅಂತ ಇಟ್ಟಿರೋದಿಲ್ಲ, ಇಟ್ಟಿದ್ರು ಕೂಡ ಅದರಲ್ಲಿ ಏನೂ ಎಂಟ್ರಿ ಇರೋದಿಲ್ಲ. ಕೆಲವು ಆಫೀಸ್ಗೆ ಹೋದ್ವಿ, ಎಲ್ಲಿ 30-40 ಜನ ಕೆಲಸ ಮಾಡ್ತಿದ್ರು, ಅಲ್ಲಿ ಮುಂಜಾನೆ ನೀವು ಒಂದು 12 ಗಂಟೆ 12ವರೆಗೆ ನಾವು ಹೋದಾಗ ಬರೀ 3-4 ಜನ ಇದ್ದರು. ಉಳಿದವರು ಎಲ್ಲಿದ್ದಾರೆ ಅಂದರೆ ಫೀಲ್ಡ್ ಮೇಲೆ ಹೋಗಿದ್ದಾರೆ. ಯಾವ ಫೀಲ್ಡು ತೋರ್ಸಪ್ಪ, ಯಾವ ಫೀಲ್ಡಿಗೆ ಹೋಗಿದ್ದಾರೆ, ಎಲ್ಲಿ ಬರೆದು ಹೋಗಿದ್ದಾರೆ ಅಂದರೆ ಇಲ್ಲೂ ಇಲ್ಲ. ಏನದರ ಅರ್ಥ? ಅದರ ಅರ್ಥ ತುಂಬ ಬೇಜವಾಬ್ದಾರಿತನದ ಅರ್ಥ. ಅದು ನೀವು ಹೋಗಿರ್ಬೋದು, ಫೀಲ್ಡಿಗೂ ಹೋಗಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಅಲ್ಲೊಂದು ರಿಜಿಸ್ಟರ್ ಇರಬೇಕು, ನೀವು ಹೋದದ್ದು ಎಲ್ಲಿ ಅಂತಲ್ಲಿ ನಮೂದಾಗಿರ್ಬೇಕು. ಆನಂತರ ನಾವು ವಿಚಾರಣೆ ಮಾಡಿದಾಗ ನೀವು ಇಂಥಲ್ಲಿ ಹೋಗಿದ್ವಿ, ಈ ಕೆಲಸ ಮಾಡಿದ್ದೀವಿ, ಅಲ್ಲಿ ಮಾಡಿದ್ದಕ್ಕೆ ಅಲ್ಲಿ ಒಂದು ವಹಿ ಇಟ್ಟಿರಬೇಕು, ಅಲ್ಲಿ ನಿಮ್ಮ ಸಹಿ ಇರಬೇಕು, ಈ ಕೆಲಸ ಇಲ್ಲಿ ಮಾಡಿದೆ, ಇಷ್ಟೊತ್ತಿಗೆ ಅಲ್ಲಿಂದ ಬಿಟ್ಟೆ, ಏನೂ ಇಲ್ಲ. ಅಂದರೆ ಭಾಳಷ್ಟು ಅದರ ಬಗ್ಗೆ ನಿಷ್ಕಾಳಜಿಯಿಂದ ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಿಸಿದಾಗ ಅದು ಗ್ರಾಸ್ ನೆಗ್ಲಿಜೆನ್ಸ್ ಆಗ್ತದೆ. ಇಟ್ ವಿಲ್ ಬಿ ಟರ್ಮ್ absenteeism. You have abandoned your work and you have gone away somewhere. ಸೊ ಇದನ್ನು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ. 23 ಜನ ಇರುವಂಥ ಆಫೀಸಿನಲ್ಲಿ 3 ಜನ ಸಿಕ್ಕರು, ಗ್ರೂಪ್ ಎಂಪ್ಲಾಯೀಸ್. ಉಳಿದವರೆಲ್ಲರೂ ಅಬ್ಸೆಂಟ್ ಇದ್ದರು. ಎಲ್ಲರಿಗೆ ಫೋನ್ ಮಾಡಿದ್ವಿ, ಬರ್ಲಿಕ್ಕೆ ಹೇಳಿದ್ವಿ. ನಮ್ಮ ಫೋನ್ ಬರ್ತದೆ ಅಂದ್ಕೂಡಲೇ ಫೋನ್ ಆಫ್ ಮಾಡಿದ್ರು. ಅವರು ಫೋನ್ ಆಫ್ ಮಾಡಿದ್ರು, ಬರಲಿಲ್ಲ. 6-7 ಗಂಟೆ ತನಕ ಇದ್ರೂ ಬರಲಿಲ್ಲ. ನೆಕ್ಸ್ಟ್ ಡೇ ಅವರನ್ನು ಬಿಡ್ತೀವನ್ನ ನಾವು ಹಿಡ್ಕೊಂಡು ಬರ್ತೀವಿ, ತೊಗೊಂಡು ಬಂದ್ವಿ, ಕೇಳಿದ್ವಿ. ಕೆಲವು ಜನ ಒಪ್ಕೊಂಡ್ರು, ಹೆದರಿಕೆ ಆಯಿತು ನಮಗೆ, ಲೋಕಾಯುಕ್ತರು ಬಂದಿದ್ದಾರೆ ಅಂತ ಹೆದರಿಕೆ ಆಗಿ ನಾವು ಆಫ್ ಮಾಡಿದ್ದೀವಿ ಅಂದರು. ಕೆಲವು ಜನ ನಮ್ಮದು ಬ್ಯಾಟ್ರಿ ಆಫ್ ಆಗಿತ್ತು, ಬ್ಯಾಟ್ರಿ ಹೋಗಿತ್ತು ಅಂತ ಹೇಳಿದರು. ಕೆಲವು ಜನ ನಾವು ಡಾಕ್ಟರ್ ಹತ್ರ ಹೋಗಿದ್ವಿ, ಸೈಲೆಂಟಿಗೆ ಇಟ್ಟಿದ್ದೆ, ಗೊತ್ತಾಗಲಿಲ್ಲ ಅಂತ ಹೇಳಿದರು. ಸೊ ಇದೆಲ್ಲ ಗೊತ್ತಾಗೋದಿಲ್ಲ ನಮಗೆ, ಇದೆಲ್ಲ ಸುಳ್ಳು ಕತೆ ಅಂತ ಹೇಳಿ, ಕಟ್ಟು ಕತೆ ಅಂತ ಎಲ್ಲ ಗೊತ್ತಾಗ್ತದೆ. ಅದು ಆಗಬಾರ್ದು. ಅದು ಔಟ್ ಆಫ್ ಇಂಟೆಗ್ರಿಟಿ. ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ವಿತ್ ಇಂಟೆಗ್ರಿಟಿ, ಆನೆಸ್ಟಿ, ಯು ಆರ್ ಡೂಯಿಂಗ್ ಇಟ್ ಔಟ್ ಆಫ್ ಇಂಟೆಗ್ರಿಟಿ ಅಂತ ಅವಾಗ ನಾವು ಒಂದು ಕನ್ಕ್ಲೂಷನ್ಗೆ ಬರಬೇಕಾಗ್ತದೆ. ಆದ್ದರಿಂದ ಈಗ ಏನು ರೆಕಮೆಂಡೇಶನ್ಸ್ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಸಂಸ್ಥೆಗಳಲ್ಲಿ ಏನೇನು ರಿಜಿಸ್ಟರ್ಸ್ ಮೇಂಟೈನ್ ಮಾಡಬೇಕು ಮೊದಲು ಅವುಗಳನ್ನು ಮೇಂಟೈನ್ ಮಾಡಿ. ಹಿರಿಯ ಅಧಿಕಾರಿಗಳು ತಪಾಸಣಾ ರಿಜಿಸ್ಟರ್ಗಳನ್ನು ಮೇಂಟೈನ್ ಮಾಡಬೇಕು. ನಿಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ಅವರ ಆಫೀಸ್ಗೆ ಹೋದಾಗ ಅಲ್ಲಿ ಏನು ನೋಡಿದಿರಿ, ಏನು ನೋಡಿ ಬಂದಿರಿ, ಯಾವತ್ತು ವಿಸಿಟ್ ಮಾಡಿದಿರಿ, ಅಲ್ಲೊಂದು ದಸ್ತಕ್ ಮಾಡಿ ಅಲ್ಲಿ ಏನು ಕಂಡು ಬಂತು ಅನ್ನೋದು ಬರೆದು ಬರಬೇಕು. ಸುಮ್ಮನೆ ಹೋಗಿ ಅಲ್ಲಿ ಚಾ ಕುಡಿದು ಬರೋದಲ್ಲ. ಸೊ ಈ ಹವ್ಯಾಸಗಳನ್ನು ಇವು ನಿಮ್ಮ ಕಾರ್ಯ ತತ್ಪರತೆಯಲ್ಲಿ ನೀವು ಮಾಡಬೇಕಿತ್ತು ಅಂದರೆ ಇಂಥ ಕೆಲಸಗಳನ್ನು ಮಾಡಬೇಕು. ಯಾಕೆಂದರೆ ಡಿಸಿಪ್ಲಿನ್ ಅನ್ನೋದು ಏನಿದೆಯಲ್ಲ, ಅದು ಕಾನೂನು ಹೇಳ್ತದೆ, ಒಂದು ಮೈಂಡಲ್ಲಿನೂ ಬರಬೇಕು. ನಾವು ಲೋಕಾಯುಕ್ತ ಸಂಸ್ಥೆ, ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆ ಇಡೀ ರಾಷ್ಟ್ರದಲ್ಲಿನೇ ಒಂದು ಕೀರ್ತಿ ಪಡೆದಂಥ ಸಂಸ್ಥೆ. ನಾವು ಅತ್ಯಂತ ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ನಿಮ್ಮನ್ನು ಈಗೇನು ಮಾಡ್ಬೋದು, ಕೆಲವೊಮ್ಮೆ ಆನೆ ಕದ್ದವನು ಕಳ್ಳ, ಅಡಿಕೆ ಕದ್ದವನು ಕಳ್ಳ ಅಂತ ಅವನಿಗೆ ಬಿರುದು ಕೊಟ್ಟು ಶಿಕ್ಷೆಗೆ ಗುರಿಪಡಿಸ್ಬೋದು. ಆದರೆ ಅದು ಸರಿಯಲ್ಲ. ಆನೆ ಕದ್ದವನೇ ಬೇರೆ, ಅಡಿಕೆ ಕದ್ದವನೇ ಬೇರೆ. ಅವರಿಗೆ ಅವರದೇ ಆದಂತಹ
ವಿಧಿಸುವುದು ಅಷ್ಟೇ ಅಲ್ಲ, ರಿಫಾರ್ಮ್ಸ್ ಕೂಡ ಸಜೆಸ್ಟ್ ಮಾಡಬೇಕಾಗ್ತದೆ. ಆ ರಿಫ್ಟ್ ಮಾಡುವಂತಹದ್ದು ಕೂಡ ಹೇಗೆ ನಿಮ್ಮ ಅಧ್ಯಕ್ಷರು ಹೇಳಿದರು, ಕೆಲವು ರೆಕಮೆಂಡೇಶನ್ಸ್ ಮಾಡಬೇಕು. ಅಂತ ರೆಕಮೆಂಡೇಶನ್ಸ್ ಹಲವಾರು ಕೊಟ್ಟಿದ್ದೀವಿ ನಾವು. ನಿಮ್ಮ ಸಮಸ್ಯೆಗಳಿಗಿನ್ನ ಆಲಿಸಿ ಅವುಗಳನ್ನು ಸರಿಪಡಿಸಬೇಕಂತ ರೆಕಮೆಂಡೇಶನ್ಸ್ ಅನ್ನು ಹಲವಾರು ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹೇಳಿದೆ ನಾನು, ಒಂದು 63 ಆಫೀಸ್ಗಳನ್ನು ಒಂದೇ ದಿನ ನಾವು ರೇಡ್ ಮಾಡಿದ್ದೀವಿ.